ನಿನ್ ಗಲಾಟೆ ಜಾಸ್ತಿ ಆಯ್ತು. ಎಡ ಮೇಲೆ ಇಲ್ಲಿದ್ದ ಹೇಳಲ್ಲ. ಎದಳ ಮೇಲೆ ಹೇಳಲ್ಲ. ಎದಳ ಮೇಲೆ ಹೇಳ ಮೇಲೆ ಹೇಳಲ್ಲ. ಏನು ನಿಮ್ಮ ಅಮ್ಮನ ಜೊತೆ ಗಲಾಟೆ ನಿಂದು? ನೋಡು, ಅಡಿಗೆ ಮನೆಯಲ್ಲಿ ಗಂಡು ಮಕ್ಕಳು ಬರಬಾರ್ದು. ನೀನ್ ಯಾಕೆ ಬಂದಿದ್ಯಾ? ಮತ್ ನಿನ್ ಗಂಡ್ಮಗ ಅಲ್ವಾ? ಅಡಿಗೆ ಮನೇಲಿ ಎಷ್ಟು ಗಲಾಟೆ ಹೊರಗಡೆ ಹೋಗೋಣ. ಇಲ್ಲ. ಚೇಪೆ ಏನು ಕೊಡಿಸ್ತೀನಿ. ಇಲ್ಲ ಬೇಡ. ಆನೆ ತೋರಿಸ್ಲಾ? ಬಂತಂದಾನೆ ಯಾವೂರಾನೆ, ಆನೆ ಬಂತಂದಾನೆ ಯಾವೂರಾನೆ. ಇದು ಬಂತು ನೋಡಪ್ಪ ನಮ್ ಜಾಗ. ನನ್ನ ಕೆಲಸಕ್ಕೆ ಇದೇ ಪ್ರಶಸ್ತವಾದ ಜಾಗ. ತಾತ ಆನೆ ಎಲ್ಲಿ ತಾತ? ಇಲ್ಲಿ ಆನೆ ಇಲ್ಲ ಮೊಮ್ಮಗನೇ, ದೊಡ್ಡ ಆಳ ಇದೆ. ನನಗ್ ಭಯ ಆಗ್ತದೆ ತಾತ. ಏನು ಸಾಯಕ್ ಮುಂಚೆನೆ ಭಯ ಪಡ್ತಾ ಇದೆಯಲ್ಲೋ? ನೀನು ಏನು ಹೆದರ್ಕೋಬೇಡ. ನಿನ್ನ ಒಂದ್ಸರಿ ಬಿಸಾಕಿದ ಮೇಲೆ ನೀನು ಇರಲ್ಲ, ನೀನು ಭಯನೂ ಇರಲ್ಲ. ಬೇಡ ತಾತ, ನನ್ನನ್ನು ಸಾಯಿಸ್ಬೇಡ ತಾತ. ಅಯ್ಯೋ, ನೀನು ಸಾಯ್ಲೇಬೇಕಲ್ಲಪ್ಪ. ನೀನು ಸತ್ರೇನೆ ನನಗೆ ಒಳ್ಳೇದಲ್ವಾ? ಹೌದಾ ತಾತ? ಹಾಗಾದ್ರೆ ಒಂದ್ ಕೆಲ್ಸ ಮಾಡೋಣ. ಏನು? ಸಾಯೋಕ್ಕಿಂತ ಮೊದ್ಲು ನಿನ್ ಜೊತೆ ಆಟ ಆಡ್ಬೇಕು ಅಂತ ಆಸೆ ಆಗ್ತಾ ಇದೆ. ಅಲ್ಲಯ್ಯ, ಸರ್ಕಾರದವ್ರೇ ನೇಣಗಂಬಕ್ಕೆ ಏರ್ಸೋಕ್ ಮುಂಚೆ ಸಾಯೋನ್ ಕೊನೆ ಆಸೆ ಕೇಳ್ತಾರಂತೆ. ಇನ್ನು ನೀನಾಗೇ ಬಾಯಿ ಬಿಟ್ಟು ಕೇಳಬೇಕಾದ್ರೆ ನಾನು ಯಾಕೆ ಬೇಡ ಅಲ್ಲಿ? ಏನ್ ಆಟ ಆಡೋಣ? ಫುಟ್ಬಾಲು. ಅಯ್ಯಯ್ಯೋ, ಬಾಲ ಇಲ್ವಲ್ಲೋ? ನಿನ್ ತಲೆನೇ ಬಾಲು. ಅಯ್ಯಯ್ಯೋ 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 ಅಯ್ಯಯ್ಯೋ, ಏನೋ ಮಾಡ್ತಾ ಇದೆಯಾ? ಏನೋಪ್ಪ ಕಿಶನ್? ತಾತ ನಿನ್ ತಲೆನ್ ಹೇಗ್ ಹೊಡಿತೀನಿ ನೋಡಿ ಇವಾಗ. ಅಯ್ಯಯ್ಯೋ 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 ಅಪ್ಪ ನೋಡ್ತಲೆ. ಅಯ್ಯಯ್ಯೋ ಅಯ್ಯೋ ನೋಡ್ತಲೆ. ಅಯ್ಯಯ್ಯೋ ಅಪ್ಪ ಕಿಶನ್. ಅಯ್ಯಯ್ಯೋ ಅಯ್ಯೋ, ಏನಯ್ಯ ಮಾಡ್ತಾ ಇದೆಯಾ? ತಾತನ್ ತಲೆ ಹೊಡ್ದೆ, ತಾತನ್ ತಲೆ ಹೊಡ್ದೆ, ತಾತನ್ ತಲೆ ಹೊಡ್ದೆ. ಅಯ್ಯೋ ನನ್ನ ತಲೆ. ಅಮ್ಮ ಅಯ್ಯಯ್ಯೋ ಅಯ್ಯಯ್ಯೋ ನನ್ನ ತಲೆ. ಮುಕ್ಕ ಯಾಕೆ ಅಳ್ತಾ ಇದ್ಯಾ? ನಿನ್ ತಲೆ ತಾನೆ. ಬರ್ತೀನಿ, ಒಂದ್ ನಿಮಿಷ ಇರು. ನನ್ನ ತಲೆ. ಅಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯೋ ನನ್ನ ತಲೆ. ಅಯ್ಯಯ್ಯೋ ಅಪ್ಪ ಕಿಶನ್. ಅಯ್ಯಯ್ಯೋ ಅಯ್ಯೋ ಅಯ್ಯೋ ಯೋ, ನೀನ್ ಮನುಷ್ಯನಯ್ಯ? ಅಲ್ಲ. ಮತ್ತಿನ್ಯಾರು? ನಾನು ಯಾರು ಅಂತ ನೋಡ್ಬೇಕಾ? ಅಯ್ಯಯ್ಯೋ 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 ಸತ್ತಪ್ಪ. ಯಾರಾದ್ರೂ ಕಬರ್ರಯ್ಯ. ಅಯ್ಯಯ್ಯೋ ಅಯ್ಯಯ್ಯೋ ಈ ಮರಿ ನೋಡ್ತಿದ್ರೆ ಹಂಗೆ ಕಡ್ ತಿನ್ಬೇಡ ಅನಿಸ್ತಾ ಇದೆ. ಬಿಡ್ತೇನು? ಈ ಮಾತೇನಾದ್ರೂ ನಮ್ಮವ್ವ ಕೇಳಿಸ್ಕೊಂಡ್ಬಿಟ್ರೆ ನಮ್ಮನ್ನ ಕಡ್ದು ಕೈಮ ಮಾಡಾಕ್ಬಿಡ್ತಾಳೆ, ಗೊತ್ತಾ? ಹೌದಾ? ಮಾಂಸ ತಿನ್ಬೇಕಲ್ಲ, ಎಲ್ಲ ಮಾಡೋದು ಅಂದ್ರೆ ನೀನು ಮಾಂಸ ತಿನ್ಬೇಕು. ಅದಕ್ಕೊಂದು ಪ್ಲಾನ್ ಮಾಡ್ತೀನಿ. ಏನು? ರಾತ್ರಿ ಮಲ್ಕೊಂತೀನಿ, ಬೆಳಗ್ಗೆ ಹೇಳ್ತೀನಿ, ನಮ್ಮವನ್ ಮಂದಿ ಹೋಗಿ ನಿಂತ್ಕೊಂತೀನಿ. ಯಾವೋ ರಾತ್ರಿ ಗ್ರಾಮ ದೇವತೆ ಪ್ರತ್ಯಕ್ಷ ಆಗಿದ್ಲು, ನಿನ್ ಮರಿನ ಬಲಿ ಕೊಡ್ಲಾ ಅಂತ ಕೇಳಿದ್ಲು ಅಂತ ಹೇಳ್ತೀನಿ. ಅದಕ್ಕೆ ಭಯಪಟ್ಟು ತಗೊಂಡೋಗಲ್ಲ ಅಂತ ಕೊಟ್ಬಿಡ್ತಾಳೆ. ಈ ಮರಿನ ಯಾಕೆ ಕಡಿತಿದ್ದೀರಿ? ಅಮ್ಮನಿಗೆ ಬಲಿ ಕೊಡಕಣವ. ಅಮ್ಮನಿಗೆ ಬಲಿ ಕೊಟ್ರೆ ಅಮ್ಮ ಇದನ್ನ ತಿಂತಾಳ? ಅಮ್ಮನ ಹೆಸರು ಹೇಳ್ಕೊಂಡು ನಾವು ತಿಂತೀವಿ. ನೀವ್ ತಿನ್ನೋದಕ್ಕೆ ಅಮ್ಮನ ಹೆಸರಲ್ಲಿ ಯಾಕೆ ಬಲಿ ಕೊಡ್ತೀರಿ? ನೋಡು ಎಷ್ಟು ಮುದ್ದಾಗಿದೆ.
ಪ್ರತಿಯೊಂದು ಜೀವಿನ ಸೃಷ್ಟಿ ಮಾಡೋದು ಅಮ್ಮನೇ ಅಲ್ವಾ? ಯಾವ ತಾಯಾರು ತನ್ನ ಮಕ್ಳನ್ನ ಬಲಿ ಕೇಳ್ತಾಳ? ನಿಮ್ಮ ಮಕ್ಳನ್ನ ನೀವೇ ಕತ್ತರಿಸಕ್ಕೆ ನಿಮ್ಮನ್ ಸೋಪತ್ತಾ? ಈ ಪ್ರಾಣಿಗಳು ನಿಮ್ಮ ಮಕ್ಳು ತರ ಅಲ್ವಾ? ನಿನ್ ಮಾತ್ ಕೇಳ್ಕೊಂಡು ಬಲಿ ಕೊಡೋದು ನಿಲ್ಸ್ಬಿಟ್ರೆ ಅಮ್ಮ ಸುಮ್ಕಿರ್ತಾಳ? ನಮ್ ಕೊಂಪೆನ ಮುಳುಗಿಸ್ಬಿಡ್ತಾಳೆ ಅಷ್ಟೇ. ಅದು ಅಲ್ದಲೆ ರಾತ್ರಿ ಅವ್ವ ಕನಸ್ನಾಗ ಬಂದು ಬಲಿ ಕೊಡು ಅಂತ ಕೇಳಿದಾಳ ಗೊತ್ತಾ? ಅಮ್ಮ ಕನ್ಸಲ್ ಬಂದ್ ಬಲಿ ಕೇಳಿದಾಳ? ಅಮ್ಮನ ಮೇಲೆ ಆಣೆ ಮಾಡಿ ಹೇಳು. ಸುಳ್ಳು ಹೇಳಿದ್ರೆ ನೀನ್ ನಾಲ್ಕೆ ಬಿತ್ತೋಗತ್ತೆ. ಅದು ಹಾಳಾದವನೇ, ನಾನು ಅಷ್ಟು ಪ್ರೀತಿಯಿಂದ ಸಾಕಿದ ಮರಿನ ಅಮ್ಮನ ಹೆಸರು ಹೇಳಿ ಅನ್ಯಾಯವಾಗಿ ಸಾಯಿಸ್ಬಿಡ್ತಿದ್ದಲ್ಲೋ. ನಮ್ಮ ಸರ್ಕಾರ ದೇವರ ಹೆಸರಲ್ಲಿ ನಡೆಯೋ ಪ್ರಾಣಿ ವಧೆನ ನಿಷೇಧಿಸಿದ್ರು ಬುದ್ಧಿ ಇಲ್ಲ ನಮ್ಮ ಜನ ಅದನ್ನು ಮುಂದುವರ್ಸ್ಕೊಂಡೇ ಬರ್ತಿದ್ದಾರೆ. ಸರಿಯಾಗಿ ಹೇಳಿದ್ರಿ ಪೂಜಾರಿ. ಕಾವೇರಿ, ಅದರ ಜೀವ ಉಳಿಸ್ತೆ, ಅದನ್ನ ನೀನೇ ತಗೊಂಡೋಗಿ ಸಾಕಮ್ಮ. ಆಯ್ತು ಅಜ್ಜಿ. ನಿಮ್ ಕೈ ಹಾ ಲಕ್ಷ್ಮೀದೇವಮ್ಮ, ನಿಮ್ಮ ಮೊಮ್ಮಗಳ ಜಾತಕ ದೋಷಕ್ಕೆ ಪರಿಹಾರ ಸಿಕ್ಬಿಡ್ತು. ಅಯ್ಯಯ್ಯೋ, ನನ್ ಮೊಮ್ಮಗ ಉಳಿಯಲ್ವಂತೆ ಮಾರವ, ನನ್ಗೆ ಯಾರವಾಗತಿ? ಅಯ್ಯೋ 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 ಅಜ್ಜಿ. ಮೊಮ್ಮಗನೇ. ಅಯ್ಯೋ ನಮ್ಮ ಅಜ್ಜಿಗೆ ಏನ್ ಹೇಳಿದ್ರಿ? ನಿನ್ನ ಜಾತಕದಲ್ಲಿರೋ ದೋಷಕ್ಕೆ ಪರಿಹಾರ ಸಿಕ್ಬಿಡ್ತು ಅಂದೆ. ಹೌದಾ? ಅಯ್ಯೋ ಅಜ್ಜಿ, ನನ್ಗೇನು ಆಗಲ್ಲ. ನೀನು ಉಳಿಯಲ್ಲಂತೇನೋ? ಅಯ್ಯೋ 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 ಅಜ್ಜಿ, ಅವ್ರು ಹೇಳಿದ್ದು ನನ್ನ ಜಾತಕದಲ್ಲಿರೋ ದೋಷಕ್ಕೆ ಪರಿಹಾರ. ಯಾಕೆ ಹಂಗ್ ಬಡ್ಕೊಂತಿದ್ಯಾ? ನನಗೇನು ಕಿವಿ ಕೇಳ್ಸಲ್ಲ ಅಂತ ತಿಳ್ಕೊಂಡಿದ್ಯಾ? ಎಲ್ಲ ಐನೋರೆ ಏನಾದ್ರೂ ಹೇಳೋದಿದ್ರೆ ನಂತ ಹೇಳಿ. ನಮ್ಮ ಅಜ್ಜಿ ಹತ್ರ ಹೇಳಿದ್ರೆ ಹೊಗೆ ಹಾಕ್ಸ್ಕೊಂಡ್ಬಿಡ್ತಾಳೆ, ಆಮೇಲೆ ನನ್ನ ಮದ್ವೆ ಆಗತ್ತಪ್ಪ, ಮದುವೆ ಆಗತ್ತೆ. ದೋಷ ಪರಿಹಾರ ಅರ್ಥವಾಗಿ ಮೊದಲು 4 ಕಾಲಿನ ಪ್ರಾಣಿಗೆ ತಾಳಿ ಕಟ್ಟಿ ಆಮೇಲೆ ವಧುವಿಗೆ ತಾಳಿ ಕಟ್ಟಿದ್ರೆ ಒಳ್ಳೇದಾಗತ್ತೆ. 4 ಕಾಲು ಪ್ರಾಣಿ ಯಾವ್ದು? ಅದೇನಪ್ಪ, ನಾಯಿ ನರಿ ನಮ್ಮ ಕೋತಿ. ಮನೇಲಿ ಒಂದು ಎಮ್ಮೆ ಐತೆ, ಅದಕ್ಕೆ ಕಟ್ಬೋದಾ? ಅಮ್ಮ, ಮದುವೆ ಹೆಣ್ಣನ್ನು ಕರ್ಕೊಂಬನ್ನಿ. ಈ ಸೀಸನ್ ನಲ್ಲಿ ಮಾವಿನ ಹಣ್ಣು ಸಿಗುತ್ತೆ, ಇರೋದನ್ನೇ ಅಡ್ಜಸ್ಟ್ ಮಾಡಿ. ಮಾವಿನ ಅಲ್ಲಮ್ಮ, ಮತ್ತೆ ಮದುವೆ ಹೆಣ್ಣು. ಅಯ್ಯೋ, ಮಾವಿನ ಸೊಪ್ಪು ಇಷ್ಟೊಂದು ಕಟ್ಟಿದೆ, ಇನ್ನು ಬೇವಿನ ಸೊಪ್ಪು ಕಟ್ಬಿಟ್ರೆ ದೇವಸ್ಥಾನ ಆಗ್ಬಿಡುತ್ತೆ. ಸುಮ್ಮನೆ ಸಾಕು. ಅಜ್ಜಿ, ನಿನ್ನ ಅಜ್ಜಿ ಪಾಪ, ನಮ್ಮ ತಾತ ನಿನ್ನ ಹತ್ರ ಇನ್ನೆಂಗೆ ಹೇಗಿರ್ಬೇಕು? ಮದ್ವೆ ಹೆಣ್ಣು. ಲೇ, ಯಾಕೋ ಅಷ್ಟು ಜೋರಾಗಿ ಕೂಗ್ತೀಯಾ? ನನ್ನೇನು ಕ್ಯೂಡಿ ಅಂತ ತಿಳ್ಕೊಂಡಿದ್ಯಾ? ಆಹಾ, ತಗೋ ತಾಳಿ ಕಟ್ಟು. ಯಾಕೆ ಹಾಲು ಚೆಲ್ದೆ? ಕೆಳಗೆ ನೀನು ಮಾಡಿರೋ ಗಣಂದಾರಿ ಕೆಲ್ಸಕ್ಕೆ ಈ ಹಾಲ್ ಬೇರೆ ಕೇಡು. ಅಂತ ಕೆಲಸ ನಾನೇನ್ ಮಾಡ್ದೆ? ನಾಚಿಕೆ, ಮಾನ, ಮರ್ಯಾದೆ ಎಲ್ಲಾ ಬಿಟ್ಟು ಆ ಎಮ್ಮೆಗೋಗ್ ತಾಳಿ ಕಟ್ಟಿದ್ಯಲ್ಲ ನೀನು. ನಿಂಗೂ ಗೊತ್ತಾಗ್ಬಿಡ್ತಾ? ನನಗೆ ಏನು, ಇಡೀ ಊರೇ ಟಾಮ್ ಟಾಮ್ ಹೊಡ್ಕೊತಾ ಇದೆ. ಈ ಊರಲ್ಲಿ ನನ್ ಹೆಂಗ ಯಾರ ತಲೆ ಎತ್ತಿ ತಿರುಗ್ಲಿ? ನೀನು ಆ ಎಮ್ಮೆಗ್ ತಾಳಿ ಕಟ್ಟಿದ್ಯಾ ತಾನೆ? ಹೋಗಿ ಆ ಎಮ್ಮೆ ಜೊತೆನೆ ನೀನು ಸಂಸಾರ ಮಾಡು. ಹೇಳಪ್ಪ, ಹೇಳು. ನನ್ನ ಮೊಮ್ಮಗನೇ, ಈ ಅಜ್ಜಿ ಮೇಲೆ ಅದು ಎಷ್ಟೊಂದು ಭಕ್ತಿನೋ. ನನ್ನ ಚಿನ್ನ, ಮದುವೆ ಮನೆಯಲ್ಲಿ ನಮಸ್ಕಾರ ಮಾಡಿ ಸಾಲ್ದ, ಪ್ರಸ್ತಕ್ಕೆ ಹೋಗ್ಲೂ ಮಾಡ್ಬೇಕಾ? ಅಯ್ಯ ನಿನ್ನಜ್ಜಿ, ನಾನು ನಮಸ್ಕಾರ ಮಾಡ್ತಾ ಇಲ್ಲ. ನಿನ್ ಮಾತು ಕೇಳಿ ಎಮ್ಮೆಗೆ ತಾಲಿ ಕಟ್ಟೆ, ಅದಕ್ಕೆ ಇವಳು ಹೋಗುದು ಆಚೆ ಆಯ್ತಿದ್ಲು. ಅಯ್ಯ, ನನ್ನ ಊಟ ಆಗ್ಲೇ ಆಯ್ತು ಕಣ. ಪಾಪ, ನಿನ್ ಹೆಂಡತಿ ಕಾಯ್ತಾ ಇರ್ತಾಳೆ. ಹೋಗೋ ಯಾವಾಗ? ಅಯ್ಯ, ನಾನೊಂದು ಹೇಳಿದ್ರೆ ಈ ಅಜ್ಜಿ ಒಂದು ತಿಳ್ಕೊತದೆ. ಎಮ್ಮೆ ಎಮ್ಮೆ. ಶಿವ, ಏನಪ್ಪಾ ನಿನ್ ಲೀಲೆ? ಸಂಸಾರ ಮಾಡ್ಕೊಂಡಿರ್ಲಿ ಅಂತ ಅವಳಿಗೆ ತಾಲಿ ಕಟ್ಟೆ, ಉಗಿದ ಆಚೆ ಹಟ್ಟಿದ್ಲು. ದೋಷ ಪರಿಹಾರ ಆಗ್ಲಿ ಅಂತ ನಿನಗ್ ತಾಲಿ ಕಟ್ಟೆ. ನನ್ನ ಪರಿಸ್ಥಿತಿ ಕಂಡು ಕಣ್ಣೀರು ಸುರಿಸ್ತಾ ಇದ್ಯಾ? ಯಾರೇ ಕೂಗಾಡಲಿ, ಊರೇ ಓರಾಡಲಿ, ಎಮ್ಮೆ ನಿನಗೆ ಸಾಟಿ ಇಲ್ಲ. ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆನೆ, ಅಳು ಕಾದೆ ಮುಂದೆ ಸಾಗುವೆ. ಅರೆ ಒಯ್, ಅರೆ ಒಯ್, ಅರೆ. ಅರ್ಧರಾತ್ರಿಯಲ್ಲಿ ಒಬ್ಬಂಟಿಯಾಗಿ ಎಮ್ಮೆ ಮೇಲೆ ಕುಳಿತುಕೊಂಡು ಅದೇಕೆ ರೋಧಿಸುತ್ತಿರುವೆ ಮಾನವ? ಈ ಗಿಡ್ಡ ಮಾನವನಿಗೆ ದೆವ್ವಗಿವ ಹಿಡಿದಿದಿ ಹೇಗೆ? ಹೇ ಅಯ್ಯ, ನನ್ನ ಮಕ್ಕಳ್ರ, ಈಗ ತಾನೇ ಸುಡುಗಾಡಿದ ಬಂದು ದೆವ್ವಗಳ ಥರ ಇದ್ದೀರಾ? ನನಗೆ ದೆವ್ವ ಅಂತೀರಾ? ನನ್ನ ಕಷ್ಟ ನನಗೆ, ಇವ್ರದ್ದು ಬೇರೆ. ನಿನ್ನ ಕಷ್ಟ ಏನು ನಮ್ಮ ಹತ್ರ ಹೇಳಿಕೋ, ಪರಿಹಾರ ಮಾಡಿಕೊಡುವೆವು. ಓ
ಬುಡ್ಡೆಗಳು ಹಿಡ್ಕೊಂಡ್ ಬಂದ್ಬಿಟ್ರೆ ಮಾಟ ಮಾತ್ರ ಮಾಡ್ಬಿಡ್ತೀರಾ? ನಂಗೆ ಕಷ್ಟ ಪರಿಹಾರ ಮಾಡ್ಬಿಡ್ತೀರಾ? ನವರಂಧ್ರಗಳನ್ನು ಮುಚ್ಚಿಕೊಂಡು ಅಲ್ಲಿ ಹೋಗಿ ನಿಲ್ಲು. ನಮ್ಮ ಶಕ್ತಿ ಏನೆಂದು ತೋರಿಸಿಯೇ ಬಿಡುತ್ತೇವೆ. ಆಯ್ತು, ಒಂದು ಕೈ ನೋಡೇ ಬಿಡೋಣ. ಕಿಸಿರಪ್ಪ, ಜನ್ ಕಿಸಿತೀರಾ? ಚೆಂಗು ಚೆಂಗೆಂದು ಅಯ್ಯಯ್ಯೋ, ನಾನು ಹುಡ್ಗನ್ ಮಾಡ್ಬಿಡಿ, ನಾನು ಹುಡ್ಗನ್ ಮಾಡ್ಬಿಡಿಯೋ. ಗುಚ್ಚೋ ಗುಡ್ಗುಚ್ಚೋ ಗುಡ್ಗುಡ್ಗುಚ್ಚೋ ಗುಚ್ಚೋ ಗುಚ್ಚೋ. ನನ್ಗೊಂದು ಸಹಾಯ ಮಾಡ್ರಿ. ಏನು ಸಹಾಯ? ನನ್ನ ಹೆಂಡತಿಗೆ ಬಾಯಿ ಬಿದ್ದೋಗ್ಬೇಕು, ಈ ಎಮ್ಮೆಗೆ ಮಾತು ಬರ್ಬೇಕು. ಇಷ್ಟೇನಾ? ಅಲ್ಲಂಗ್ ಇಲ್ಲಂಗ್ ಆಜಿ ಮಲ್ಲಂಗ್ ಹುಪ್. ತೆಗೆದುಕೋ, ಇದನ್ನು ಬರುವ ಅಮಾವಾಸ್ಯೆ ದಿನ ನಿನ್ನ ಹೆಂಡತಿಯ ಕೊರಳಿಗೆ ಕಟ್ಟು. ಇದನ್ನು ಎಮ್ಮೆ ಕೊರಳಿಗೆ ಕಟ್ಟು. ಇನ್ನ ಹೆಂಡತಿಗೆ ಮಾತು ಹೋಗುತ್ತೆ, ನಿನ್ನ ಎಮ್ಮೆಗೆ ಮಾತು ಬರುತ್ತೆ. ಇವತ್ತು ಅಮ್ಮನ ಅರ್ಕೆ ತೀರ್ಸ್ಬಿಟ್ರೆ ತುಂಬಾ ಒಳ್ಳೇದು. ನೋಡಿ, ಏನೇ ಇದು, ಈ ದೇವದಾಸಿ ನೈವೇದ್ಯ ಮಾಡಕ್ ಬತ್ತಾವಳ. ಅವಳೇನಾದ್ರು ಇಲ್ಲಿಗೆ ಬಂದ್ರೆ ಅಮ್ಮ ಹೇಳ್ದೆ ಕೇಳಿದೆ ಓಡೋಗ್ತಾಳೆ. ನಿನ್ಗೆ ಹಾವು ಕಚ್ಚಿದಾಗ ನಾನು ಅಮ್ಮನಿಗೆ ಹರಕೆ ಮಾಡ್ಕೊಂಡಿದ್ದಮ್ಮ. ಗ್ರಾಮ ದೇವತೆ ಅವಳು ಕೀಳ್ಜಾತಿ, ಅವಳು ದೇವದಾಸಿ ಬರ್ಬೋದು. ಅವಳು ಬಂದ್ರೆ ನಮ್ಮ ಕುಡಿ ಮೈಗೆ ಹಾಕ್ಬಿಡ್ತಾಳೆ. ಅವಳು ಇಲ್ಲಿಂದ ಓಡಿಸಿ ಓಡಿಸಿ, ಅವಳು ಮೊದ್ಲು ಓಡಿಸಿ. ಅವಳು ನೈವೇದ್ಯ ನಾವು ಒಪ್ಪತ್ತಿಲ್ಲ. ನೋಡಿದ್ರಾ? ಅಮ್ಮ ತಾಯಿ, ನೀನು? ನಾನು ನಿಜವಾದ ಗ್ರಾಮ ದೇವತೆ. ನಾಗಮ್ಮ ಮೈಲಿಗೆಯಾಗಿದ್ದಾಳೆ. ಅವಳಿಗೆ 100 ಬರೆ ಹಾಕಿಸ್ಬೇಕು. ಬರೇನಾ? ಅಮ್ಮ ನನ್ನ ಮೈ ಮೇಲೆ ಬರ್ಲಿಲ್ಲ. ಅಮ್ಮ ಬಂದು ಹೆಂಗಿರ್ತದೆ ಅಂತ ನೋಡ್ಕೊಂಡೆ ಅಷ್ಟೇ. ಏನಮ್ಮ ಇದು? ನಿನ್ ನೈವೇದ್ಯ ಎಲ್ಲ ಹಾಳಾಗೋಯ್ತಲ್ಲಮ್ಮ. ಈಗೇನಮ್ಮ ಮಾಡೋದು ತಾಯಿ? ಪೂಜಾರಪ್ಪನವ್ರೆ, ಅಮ್ಮನ ನೈವೇದ್ಯಕ್ಕೆ ಇಲ್ಲಿದೆ, ತಗೊಳ್ಳಿ. ತುಂಬಾ ಅದೃಷ್ಟವಂತಿಯಮ್ಮ ನೀನು. ನೋಡಿದ್ರಾ, ಅರುಂಧತಿನ ದೇವದಾಸಿ ಅಂತ ನೀವೆಲ್ಲ ತಿರಸ್ಕಾರ ಮಾಡಿದ್ರಿ. ಕೊನೆಗೆ ಅವ್ರ ತನ್ನ ಪ್ರಸಾದನೇ ಅಮ್ಮನ ನೈವೇದ್ಯಕ್ಕಾಯ್ತು. ನಡೀರಿ, ನೈವೇದ್ಯ ಮಾಡೋಣ. ಬಾಕ. ಪ್ರಸಾದನ ಬಿಸಾಕ್ತಾ ಇದ್ದೀರಲ್ಲ, ಹೋಗ್ಲಿ ಬಿಡಿ. ನನಗೆ ಹಸಿವಾಗಿದೆ, ನಾನೇ ತಿಂತೀನಿ. ಯಾವುದು ಯಾರಿಗೆ ಸೇರ್ಬೇಕು ಅಂತಿರುತ್ತೋ ಅವರಿಗೆ ಸೇರ್ಬೇಕಲ್ವಾ? ಭಕ್ತಿಯಿಂದ ಮಾಡಿದ್ದು ತುಂಬಾ ಚೆನ್ನಾಗಿದೆ. ಏನೂ ಯೋಚನೆ ಮಾಡಬೇಡಿ. ಹಸಿದವರು ತಿಂದ್ರೆ ಅಮ್ಮನಿಗೆ ತೃಪ್ತಿ ಆಗುತ್ತೆ. ಪ್ರಸಾದ ತಗೊಳ್ಳಿ. ಅನ್ನಂ ಪರಬ್ರಹ್ಮ ಸ್ವರೂಪಂ. ನೀನ್ ತಪ್ಪು ಮಾಡಿದೆ ಅಂತ ಅಮ್ಮನಿಗೆ ಏನೂ ಬೇಜಾರಿಲ್ಲ. ಇನ್ನೊಂದ್ಸಾರಿ ಇಂಥ ತಪ್ಪು ಮಾಡಬೇಡ. ತಗೋ ಪ್ರಸಾದನ. ಎಮ್ಮೆ ಎಮ್ಮೆ ನಿಂಗೆ ಮಾತು ಬಂದ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಗುಡುಗುಚ್ಚು ಗುಡುಗುಚ್ಚು ಗುಡುಗುಡುಗುಚ್ಚು ಗುಚ್ಚು ಗುಚ್ಚು.
ತುಂಬಾ ಚೆನ್ನಾಗಿ ಆಡ್ತೀಯ. ಇಷ್ಟೊಂದು ಚೆನ್ನಾಗಿ ಆಡ್ತೆ ಅಂತ ಗೊತ್ತೇ ಇರ್ಲಿಲ್ಲ. ಅಯ್ಯೋ ಹಾ ಸರಿ ಸರಿ, ಈ ಕಾಫಿನೇ ಸಾಕು, ಆಮೇಲೆ ತಿಂಡಿ ಮಾಡೋಣ. ಅಯ್ಯೋ ಅಜ್ಜಿ, ಇವಳಿಗೆ ಮಾತು ನಿಂತೋಯ್ತಂತೆ. ಮುತ್ತು ಕೊಡಕ್ಕೆ ಹೊತ್ತು ಗೊತ್ತು ಬೇಡವಾ? ಏಯ್, ರೂಮ್ಗಾದ್ರು ಹೋಗ್ರ. ಮತ್ತೇನಂತ ಸುದ್ದಿ ಎಂದು ಗೊತ್ತೇ ನಮ್ಮ, ಇವಳ ಮಾತು ನಿಂತೋಯ್ತಮ್ಮ, ನಾಲ್ಗೆ ಬಿದ್ದೋಯ್ತಮ್ಮ, ನಂಗೆ ಹ್ಯಾಪಿ ನಮ್ಮ. ಲಾ 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 ಲಾ. ನನ್ನ ಎಮ್ಮೆ, ನಿನಗೆ ಮಾತು ಬಂದ್ಬಿಡ್ತಾ? ಯೋ, ಏನ್ ಎಮ್ಮೆಗಿಮ್ಮೆ ಅಂತಿದ್ಯಾ? ನಾನ್ ನಿನ್ ದೊಡ್ಡ ಹೆಂಡತಿ ಅನ್ನೋದನ್ನ ಮರ್ತು ಬಿಟ್ಯಾ? ದೊಡ್ಡ ಹೆಂಡ್ತಿನ? ಅಯ್ಯ ನಿನ್ನ, ನನ್ ಕಷ್ಟಕ್ಕೆ ಕಣ್ಣೀರ್ ಸುರಿಸ್ತಾ ಇದೆಯಲ್ಲ ಅಂತ ಮಾತು ಬರಂಗ್ ಮಾಡಿದ್ದೀನಲ್ಲಮ್ಮ ನಿಂಗೆ. ಈ ಓಳೆಲ್ಲ ನಂತಾವ್ ಬೇಡ. ನಾನ್ ಕಣ್ಣೀರ್ ಸುರಿಸ್ತಾ ಇದ್ದಿದ್ದು ನಿನ್ ಮೇಲಿನ ಪ್ರೀತಿಗಲ್ಲ. ನಿನ್ನ ಆ ತರ ಬೈತಾವಳಲ್ಲ ನನ್ ಸೌತಿ, ನನಗೂ ಮಾತ್ ಬರೋಂಗಿದ್ದಿದ್ರೆ ಅವಳಿಗಿಂತ ಸಖತ್ತಾಗಿ ಉಗಿಬೋದಾಗಿತ್ತಲ್ಲ. ಸ್ಟಾಪ್ ಲಾಕಲ್ ಮಾಯ ಆಗ್ಬಿಟ್ಟ ಕಳ್ಳ. ನೆಕ್ಸ್ಟ್ ಸಿಕ್ಲಿ ನನ್ ಕೈಗೆ. ಉಳಿದಿರೋ ಎಣ್ಣೆ, ಕೊಳ್ತೋಗಿರೋ ಹಣ್ಣು, ತೆಂಗಿನಕಾಯಿ, ಧರ್ಮದರ್ಶಿಗಳಾಗಿದ್ದಕ್ಕೆ ದಂಡ. ಯಾಕೆ ಹಾಗಂತೀಯ? ಆ ದೇವಸ್ಥಾನದಲ್ಲಿ ಆ ದೇವಿ ಮೈ ಮೇಲೆ ಆ ಪಾಟಿ ಹೊಡೆದಾಗ್ಲಿದೆಯಲ್ಲ, ನಿನ್ ಕಣ್ಣಿಗೆ ಕಾಣಕ್ಕಿಲ್ವಾ? ಅಯ್ಯೋ ಲೇ, ದೇವಿ ಮೈ ಮೇಲಿರೋ ಒಡವೆನ ತರಕಾಗುತ್ತೇನೆ? ಯಾಕಾಗಕ್ಕಿಲ್ಲ? ಆ ಕಲ್ಲುಗೊಂಬೆಗೆ ನಮ್ ಜನ ಬುದ್ಧಿ ಇಲ್ದೇವ್ರೆಲ್ಲ ರೇಷ್ಮೆ ಸೀರೆ, ಒಡವೆ ಎಲ್ಲ ಹಾಕ್ತಾರೆ. ಆ ದೇವ್ರೇನಾದ್ರು ಸಿನಿಮಾ ನೋಡಕ್ಕೆ ಪೇಟೆಗೆ ಹೋಯ್ತದ, ಇಲ್ಲ ಮದ್ವೆ ಮುಂಜಿಗೆ ಏನಾರ ಹೋಯ್ತದ? ನಾವ್ ಅದೇ ಮದ್ವೆ ಮುಂಜಿ ಪೇಟೆ ಅದು ಇದು ಅಂತ ಓಡಾಡ್ಬೇಕಾಯ್ತದೆ. ನೀನೆಲ್ಲಿ ತಂದ್ಕೊಟ್ಟೆ ಬಿಡು, ಕಟ್ಕೊಂಡವಳಗಾದ್ರೆ ಎಲ್ಲ ತಗೊಂಡೋಗಿ ಇಕ್ತೀಯಾ? ಕೇಟೆ ಆದ್ರು ನಾನು ಇಟ್ಕೊಂಡವಳಲ್ವೇ, ನನಗೆಲ್ಲಿದ್ದ ತಂದ್ಕೊಟ್ಟಿಯ ನೀನು? ಅಳಬೇಡ ಕಣೆ. ನೀನ್ ಹೇಳೋದು ದಿಟ್ವೆ. ಆ ಗೊಂಬೆ ಮೈ ಮೇಲಿರೋ ಒಡವೆ ಈ ನನ್ ರಂಬೆ ಮೈ ಮೇಲಿದ್ರೇನೆ ಚೆನ್ನ. ಬೇಗ, ಎಷ್ಟು ಚೆನ್ನಾಗಿದೆ. ಅಮ್ಮನ ಅಲ್ಲ, ಒಡವೆಗಳು. ಆಹಾ, ನನ್ ಚಿನ್ನ. ಏನೇ ಅದು? ಲಿಂಬೆ ಹಣ್ಣು ತಾನೆ, ಸಂತೆಲ್ ಕೊಡ್ತೀನಿ ಬಾಳೆ. ಅಯ್ಯೋ, ನಿಂಬೆಣ್ಣಲ್ಲ ರೀ, ಆ ಕಲ್ಲಿಗೆ ಹಾಕಿ ತಾಳಿ ಕಿತ್ಕೊಳ್ರಿ. ಬಾಬಾ, ಅಮ್ಮ, ದೇವಸ್ಥಾನದ ಧರ್ಮಾಧಿಕಾರಿಯಾಗಿದ್ದು ನಾನಿಂತ ಕೆಲಸ ಮಾಡಬಾರ್ದಾಗಿತ್ತು. ಇವಳು ಮಾತು ಕೇಳ್ಕೊಂಡು ಮಣ್ಣು ತಿನ್ನೋ ಕೆಲಸ ಮಾಡ್ಬಿಟ್ಟೆ. ನನಗೆ ಕ್ಷಮಿಸ್ಬಿಡಮ್ಮ, ನನಗೆ ಕ್ಷಮಿಸ್ಬಿಡು. ಅಯ್ಯೋ, ಕ್ಷಮಿಸ್ಬಿಡು. నీ పేరు అడిగితే కోపమేనలే, నీ నిల్లిచి మాట్లాడవే నీలవేణి. ಬರೀ ಗಾಳಿ ಬಿಸಿಬಿಟ್ರೆ ಬಡಿಸೋರು ಯಾರು? ಬರೀ ಬಡಿಸ್ಬಿಟ್ರೆ ತಿನ್ಸೋರು ಯಾರು? ಎಮ್ಮೆಗೆ ತಾಳಿ ಕಟ್ಟಿದ್ ಎಮ್ಮೆ ಗಂಡ ನಾಚಿಕೆ ಇಲ್ದೆ ನನ್ ಮೇಲೆ ಜೋರ್ ಮಾಡ್ತೀಯಾ? ಮಾಡು ಮಾಡು, ನನ್ಗೆ ಬಾಯಿ ಬರ್ಲಿ, ಆಮೇಲೆ ನೋಡ್ಕೋತೀನಿ. ಇವನು ಒಂದು ಸಲ ಹೇಳಿದ್ರೆ 100 ಸಲ ಹೇಳ್ದಂಗೆ ಚೆನ್ನ. ತಿನ್ಸೆ, ತಿನ್ಸು. ಲೋಫರ್ ಚೆನ್ನ. ಬದುಕೊಂಡೆ. ಏ ಇಡಿ, ನಾನ್ ಕಣೋ ಕರೆದಿದ್ದು. ಯಾರಪ್ಪ ಇಷ್ಟು ಮರ್ಯಾದೆ ಕರೀತಾ ಇರೋದು? ನಾನು ಕಣೋ, ನಿನ್ ಬಿಗ್ ವೈಫು.
ನೀನಾ? ನಾನು ಎಮ್ಮೆ ಶ್ರೀ. ಮಾಲಾಶ್ರೀ, ಪದ್ಮಶ್ರೀ, ರಾಜಶ್ರೀ, ಜಯಶ್ರೀ ಇವ್ರ ತರ ನೀನು ಎಮ್ಮೆ ನೀನೊಬ್ನೇ ಮಜವಾಗಿ ಟಿಫನ್ ಮೇಯ್ತಿದ್ಯಲ್ಲ, ನನಗೆಲ್ಲೋ? ನಿನ್ಗೆ ಹಾಕಿದೀನಲ್ಲ ಹುಲ್ಲು, ತಿನ್ನು. ಇನ್ಮೇಲೆ ನಾನು ಹುಲ್ಲೆಲ್ಲ ತಿನ್ನಲ್ಲ. ನನ್ ಗಂಡ ಏನ್ ತಿಂತಾನೋ ನಾನು ಅದನ್ನೇ ತಿನ್ನೋದು. ಇದೊಳ್ಳೆ ಗಾಚಾರ ಬಂತಲ್ಲಪ್ಪ. ಇದೇನೋ ಮಗ ಉಣ್ದೇನೆ ಎದ್ಬಿಟ್ಟೆ. ಎಮ್ಮೆಗೆ ನಾವು ತಿನ್ನೋ ತಿಂಡಿನೇ ಬೇಕಂತೆ. ನಿನ್ ನೆಂಡ್ರು ಬಸ್ರಿನ ಗಂಡು ಮಗನಾಗ್ತೈತೆ ಬಿಡ. ಅಯ್ಯೋ, ಬಸ್ರಿ ಅಲ್ಲಜ್ಜಿ, ಎಮ್ಮೆಸ್ರಿಗೆ ನಾವು ತಿನ್ನೋ ರುಚಿ ರುಚಿಯಾದ ತಿಂಡಿನೇ ಹಾಕ್ಬೇಕಂತೆ. ಹೆಣ್ಣು ಮಗನಾಗ್ಲಿ ಬಿಡ. ಮನೆಗೆ ಮಹಾಲಕ್ಷ್ಮಿ ಬಂದಂಗ ಆಗ್ತೈತೆ. ಮಾರಮ್ಮನ ಆಶೀರ್ವಾದ ಹೆಂಗೈತ ಹಂಗಾಗ್ಲಿ ಬಿಡು. ನನ್ ಕಂದ ಬಾರವ ನಿನ್ಗ ಪ್ರೀತ್ಸೆ ಪ್ರೀತ್ಸೆ ಕಣ್ಣ ಬಿಟ್ಟು ನನ್ನ ಪ್ರೀತ್ಸೆ. ಬರೀ ಓಳು. ಹೇ ಎಮ್ಮೆ, ಏನ್ ನಿನ್ ಗೋಳು? ಹೂ ಬಿಡ್ಕೊಂಡು ಪ್ರೀತ್ಸೆ ಪ್ರೀತ್ಸೆ ಅಂತ ಚಿಕ್ಕಂಟಿ ರೂಮ್ಗೆ ಹೋಗ್ತಿದ್ಯಲ್ಲ, ನಾನ್ ನಿನ್ ಕಣ್ಣಿಗೆ ಕಾಣ್ಲಿಲ್ವಾ? ನಂಗೂ ಹೂ ಮುಡ್ಸ್ ಒಡವೆ ತಡ್ಸ್ ನೋಡು ಹೆಂಗಿರ್ತೀನಿ ಅಂತ. ಎಮ್ಮೆಸ್ರಿ ಏನ್ರಿ, ನಂಗ್ ಹೂ ಮುಡ್ಸಲ್ವಾ? ಚಿಕ್ಕಂಟಿ ಬೈದಾಗೆಲ್ಲ ಬಂದು ನನ್ನ ಹತ್ರ ಗೋಳಾಡ್ತಿದ್ರಿ, ಈಗ ನಾನ್ ಬ್ಯಾಡ್ವಾಗ್ಬಿಟ್ನಾ? ಏನ್ರಿ, ನಮ್ ಫಸ್ಟ್ ನೈಟ್ ಯಾವಾಗ? ಫಸ್ಟ್ ನೈಟಾ? ಅಯ್ಯ, ನಿನ್ ಮಗಕ್ಕೆ ಇಂಗ್ಲಿಷ್ ಬೇರೆ ಕೇಳು. ನೀನೇನ್ ನಿಮ್ಮಮ್ಮ ಆಕ್ಸ್ಫರ್ಡ್ ಇಂಗ್ಲಿಷ್ ಸ್ಕೂಲಲ್ಲಿ ಓದಿಸ್ಬಿಟ್ಟಿದ್ದಾಳೆ. ಫಸ್ಟ್ ನೈಟ್ ಅಂತೆ, ಫಸ್ಟ್ ನೈಟ್. ಹೌದ್ ಮತ್ತೆ, ನಮ್ ಮ್ಯಾರೇಜ್ ಆಗ ಎಷ್ಟ್ ದಿವ್ಸ ಆಯ್ತು? ನಮ್ಗೇನ್ ಮಕ್ಳು ಮರಿ ಬೇಡ್ವಾ? ಹೊಡಿತೀನಿ ನನ್ ಮಗಂದೆ. ತಿಂದು ಕೊಬ್ಬು ಜಾಸ್ತಿ ಆಯ್ತು ನಿನ್ಗೆ. ಸದ್ರ ಕೊಟ್ರೆ ಅದ್ರಾಗೆ ಕೈ ಹಾಕ್ದ. ನಂಗೆ ಮನ್ಸಿಗೆ ಬಂದಿದ್ದೆ ಮಾತಾಡ್ತಾ ಇದೀಯಾ? ನಿನ್ನ ಇನ್ ಎಮ್ಮೆ ಜಾತಿನ ಬಡಿಯ. ಓಹೋ, ಹಿಂಗ ಸಮಾಚಾರ. ನಮ್ ಜಾತಿಗೆ ಅವಮಾನ ಒಂದ್ ಕೈ ನೋಡ್ಬೇಕಾದ್ದೆ. ಎಮ್ಮೆ ಜಾತಿಗೆ ಅವಮಾನ ಮಾಡಿದ ಚನ್ನನಿಗೆ. ಯಾಕ್ರಯ್ಯ ಎಲ್ರು ಬಂದು ನಮ್ಮನೆ ಮುಂದೆ ಗಲಾಟೆ ಮಾಡ್ತಾ ಇದ್ದೀರಾ? ಲೋ ತರ್ಲೆ ನನ್ನ ಮಗನೇ, ನಾವೆಲ್ಲ ಗಲಾಟೆ ಮಾಡ್ತಾ ಇರೋದು. ನಿನ್ನ ಹೆಂಡತಿನೇ ನಮ್ಮನೆ ಹತ್ರ ಬಂದು ಗಲಾಟೆ ಮಾಡ್ತಾ ಇದ್ದಾಳೆ. ಅವಳಲ್ವೋ ನಿನ್ನ ಮೊದಲನೇ ಹೆಂಡತಿ ಎಮ್ಮೆ ಶ್ರೀ. ಗಲಾಟೆ ವಂಶ ಬೆಳಿಲಿಲ್ಲ ಅಂತ ಪಾಪ ಬಹಳ ಫೀಲಿಂಗ್ ಮಾಡ್ಕೊಂಡವಳೆ. ಅಣ್ಣ, ನೀವೇ ನ್ಯಾಯ ಹೇಳ್ರಣ್ಣ. ನಾನ್ ನಮ್ ಜಾತಿಯನ್ನೇ ಕಟ್ಕೊಂಡು ಸುಖವಾಗಿರ್ತಿದ್ದೆ. ಈ ಚೆನ್ನ ನನ್ ಕತ್ತಿಗೆ ತಾಳಿ ಕಟ್ಬಿಟ್ಟು ನನ್ ಬಾಳೆ ಹಾಳು ಮಾಡ್ಬಿಟ್ಟ. ನಿನ್ನ ಇನ್ ಎಮ್ಮೆ ನಿನ್ ಜೊತೆ ನಾನು ಸಂಸಾರ ಮಾಡ್ಬೇಕಾ? ನೀನ್ ಸಂಸಾರ ಮಾಡಲ್ಲ ಅಂತೇಳಿ ನಮ್ಮ ಎಮ್ಮೆ ಜಾತಿನ ಅವಮಾನ ಮಾಡಿದ್ದಕ್ಕೇನೆ ನನ್ ತಾಕತ್ತೇನು ಅಂತ ತೋರಿಸ್ತಿರೋದು. ನೀನ್ ಹಿಂಗೆ ಮುಂದುವರೆದ್ರೆ ಅಸೆಂಬ್ಲಿವರೆಗೂ ಹೋಯ್ತದೆ ಮ್ಯಾಟ್ರು. ಅಯ್ಯೋ, ನಿನ್ ಕೈ ಸೇದೋಗ ನನ್ ತಾಳಿ ಹಾಕ್ಲ ಬಿಚ್ಕತ್ಯಾ? ನನ್ ಕ್ಷಮಿಸ್ಬಿಡು. ಯಾಕ್ರು ಹಿಂಗ್ ಕಿತ್ತಾಡ್ತಾ ಇದ್ದೀರಾ? ಅವ್ರಿಬ್ರು ಕಿತ್ತಾಡ್ತಾ ಇದ್ರೆ ನೋಡ್ತಾ ನಿಂತಿದ್ರ? ಥೂ, ನಿಮ್ಮ ಮಕ್ಕಳಿಗೆ ಬೆಂಕಿ ಹಾಕ. ಅಯ್ಯೋ ಅಜ್ಜಿ, ಇವಳು ಓದ್ ಬಾಯ್ ಬಂದ್ಬಿಡ್ತು, ನನ್ಗೆ ಬುದ್ಧಿ ಬಂದ್ಬಿಡ್ತು. ಯಾಕೋ ಅಷ್ಟು ಜೋರಾಗಿ ಕುಕ್ಕೊಂತೀಯ? ನನ್ನೇನು ತಿಳ್ಕೊಂಡಿದ್ಯಾ? ಇವ್ರೇನ್ ಮನುಷ್ಯ ಮನೆ ಹಾಳ್ರ? ಕೇಳ್ರಿ. ಅಯ್ಯೋ ಅಯ್ಯೋ ಅಯ್ಯೋ, ಮನೆ ಹಾಳು ನನ್ನ ಮಕ್ಕಳ. ನನ್ನ ಕೈಯಾರೆ ನನ್ನ ಮಗಳಿಗೆ ನನ್ನ ಭಾವನಿಗೆ ಜೀವಂತ ಬೆಂಕಿ ಹಚ್ಚಾಗಿ ಏರ್ಪಾಡು ಮಾಡಿದಿರಲ್ಲ. ನೀವೆಲ್ಲ ಮನುಷ್ಯ, ಎಂತ ಕಚಡ ನನ್ನ ಮಕ್ಕಳು. ಥೂ. ಲೇ ಲಕ್ಷ್ಮಯ್ಯ, ಕಚಡ ನೀನು ಕಣೋ. ಮಾವನ್ ಜೊತೆ ಸೊಸೆನೋ ಸೇರ್ಕೊಂಡು ಮಗುನ್ ಕೊಂದ್ರು ಅಂತ ನೀನೇ ಅಲ್ವನೋ ಹೇಳಿದ್ದು? ಲೇ ಲಕ್ಷ್ಮಯ್ಯ, ನಿನ್ ಯೋಗ್ಯತೆ ಎಲ್ಲ ಗೊತ್ತಾಯ್ತು. ಇನ್ನೊಂದ್ ಸಾರಿ ಈ ಊರ್ನಲ್ಲಿ ಮುಖ ಏನಾರು ತೋರ್ಸಿದ್ರೆ ಗಂಡ ಹೆಂಡತಿನ ಇದೇ ಜಾಗದಲ್ಲಿ ಸುಟ್ಟು ಬಿಡ್ತೀವಿ. For more updates, like, comment, subscribe to our channel.